ಕಾಲ್ತುಳಿತ ಪ್ರಕರಣ 11 ಜನ ನಿಧನ. ಎಐಸಿಸಿ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳಿದ್ರೆ ಇದೊಂದು ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತೆ. ಇದೊಂದು ಆಕಸ್ಮಿಕವಾದಂತ ಘಟನೆ. ನನಗೂ ಕೂಡ ಇದರಿಂದ ನೋವಾಗಿದೆ. ಉದ್ದೇಶಪೂರ್ವಕವಾಗಿದ್ದಾದುದಲ್ಲ. ಬಿಜೆಪಿಯವರು ಸಿಎಂ ಮತ್ತೆ ಡಿಸಿಎಂ ಅನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರಲ್ಲ. ಕುಂಭಮೇಳದಲ್ಲಿ ಜನರು ಮೃತಪಟ್ಟಿದ್ರಲ್ಲ, ಆಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ರ ಹಿಂಗಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂತ ಘಟನೆ ಅಂತೆ. 11 ಜನ ಮೃತಪಟ್ಟಿದ್ದಾರೆ, 57 ಜನ ಇಂಜುರಿಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಆಕಸ್ಮಿಕವಾದ ಘಟನೆ ಅಂತ ಹೇಳಿ. ಕುಂಭಮೇಳದಲ್ಲಿ ಹಂಗಾಗಿತ್ತು, ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ರ ಅಂತ ಕೇಳ್ತಾರೆ ಎಐಸಿಸಿ ಅಧ್ಯಕ್ಷರು. ಅದಕ್ಕೆ ಬೇಕಾದಂತ ತಯಾರಿ, ಪೂರ್ವ ತಯಾರಿ, ಯಾವುದೇ ಒಂದು ಸಂಯೋಜನೆ ಇಲ್ಲದೆ ಅಷ್ಟು ಜನರನ್ನ ಒಟ್ಟಿಗೆ ಸೇರಿಸಿದ್ದು, ನೀವೆಲ್ಲ ಕೈಯಲ್ಲಿ ಧ್ವಜ ಹಿಡ್ಕೊಂಡು, ಆರ್ಸಿಬಿ ಧ್ವಜ ಹಿಡ್ಕೊಂಡು ಜನರನ್ನ ಉದ್ರೇಕಿಸಿದ್ದು, ಇದೆಲ್ಲ ಸರಿ ಅನ್ಸುತ್ತ ನಿಮಗೆ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾವ ಆ ಘಟನೆನ ಅದರಲ್ಲಿ ಭಾಗಿಯಾಗಿತ್ತು. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಇವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತೆ. ಕಾಲ್ತುಳಿತ ಪ್ರಕರಣ 11 ಜನ ನಿಧನ. ಎಐಸಿಸಿ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳಿದ್ರೆ ಇದೊಂದು ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತೆ. ಇದೊಂದು ಆಕಸ್ಮಿಕವಾದಂತ ಘಟನೆ. ನನಗೂ ಕೂಡ ಇದರಿಂದ ನೋವಾಗಿದೆ. ಉದ್ದೇಶಪೂರ್ವಕವಾಗಿದ್ದಾದುದಲ್ಲ. ಬಿಜೆಪಿಯವರು ಸಿಎಂ ಮತ್ತೆ ಡಿಸಿಎಂ ಅನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರಲ್ಲ. ಕುಂಭಮೇಳದಲ್ಲಿ ಜನರು ಮೃತಪಟ್ಟಿದ್ರಲ್ಲ, ಆಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ರ ಹಿಂಗಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂತ ಘಟನೆ ಅಂತೆ. 11 ಜನ ಮೃತಪಟ್ಟಿದ್ದಾರೆ, 57 ಜನ ಇಂಜುರಿಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಆಕಸ್ಮಿಕವಾದ ಘಟನೆ ಅಂತ ಹೇಳಿ. ಕುಂಭಮೇಳದಲ್ಲಿ ಹಂಗಾಗಿತ್ತು, ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ರ ಅಂತ ಕೇಳ್ತಾರೆ ಎಐಸಿಸಿ ಅಧ್ಯಕ್ಷರು. ಅದಕ್ಕೆ ಬೇಕಾದಂತ ತಯಾರಿ, ಪೂರ್ವ ತಯಾರಿ, ಯಾವುದೇ ಒಂದು ಸಂಯೋಜನೆ ಇಲ್ಲದೆ ಅಷ್ಟು ಜನರನ್ನ ಒಟ್ಟಿಗೆ ಸೇರಿಸಿದ್ದು, ನೀವೆಲ್ಲ ಕೈಯಲ್ಲಿ ಧ್ವಜ ಹಿಡ್ಕೊಂಡು, ಆರ್ಸಿಬಿ ಧ್ವಜ ಹಿಡ್ಕೊಂಡು ಜನರನ್ನ ಉದ್ರೇಕಿಸಿದ್ದು, ಇದೆಲ್ಲ ಸರಿ ಅನ್ಸುತ್ತ ನಿಮಗೆ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾವ ಆ ಘಟನೆನ ಅದರಲ್ಲಿ ಭಾಗಿಯಾಗಿತ್ತು. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಇವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತೆ. ಕಾಲ್ತುಳಿತ ಪ್ರಕರಣ 11 ಜನ ನಿಧನ. ಎಐಸಿಸಿ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳಿದ್ರೆ ಇದೊಂದು ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತೆ. ಇದೊಂದು ಆಕಸ್ಮಿಕವಾದಂತ ಘಟನೆ. ನನಗೂ ಕೂಡ ಇದರಿಂದ ನೋವಾಗಿದೆ. ಉದ್ದೇಶಪೂರ್ವಕವಾಗಿದ್ದಾದುದಲ್ಲ. ಬಿಜೆಪಿಯವರು ಸಿಎಂ ಮತ್ತೆ ಡಿಸಿಎಂ ಅನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರಲ್ಲ. ಕುಂಭಮೇಳದಲ್ಲಿ ಜನರು ಮೃತಪಟ್ಟಿದ್ರಲ್ಲ, ಆಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ರ ಹಿಂಗಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂತ ಘಟನೆ ಅಂತೆ. 11 ಜನ ಮೃತಪಟ್ಟಿದ್ದಾರೆ, 57 ಜನ ಇಂಜುರಿಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಆಕಸ್ಮಿಕವಾದ ಘಟನೆ ಅಂತ ಹೇಳಿ. ಕುಂಭಮೇಳದಲ್ಲಿ ಹಂಗಾಗಿತ್ತು, ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ರ ಅಂತ ಕೇಳ್ತಾರೆ ಎಐಸಿಸಿ ಅಧ್ಯಕ್ಷರು. ಅದಕ್ಕೆ ಬೇಕಾದಂತ ತಯಾರಿ, ಪೂರ್ವ ತಯಾರಿ, ಯಾವುದೇ ಒಂದು ಸಂಯೋಜನೆ ಇಲ್ಲದೆ ಅಷ್ಟು ಜನರನ್ನ ಒಟ್ಟಿಗೆ ಸೇರಿಸಿದ್ದು, ನೀವೆಲ್ಲ ಕೈಯಲ್ಲಿ ಧ್ವಜ ಹಿಡ್ಕೊಂಡು, ಆರ್ಸಿಬಿ ಧ್ವಜ ಹಿಡ್ಕೊಂಡು ಜನರನ್ನ ಉದ್ರೇಕಿಸಿದ್ದು,
ಇದೆಲ್ಲ ಸರಿ ಅನ್ಸುತ್ತಾ ನಿಮಗೆ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾವ ಆ ಘಟನೆನ ಅದರಲ್ಲಿ ಭಾಗಿಯಾಗಿತ್ತು. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋಗದಲ್ಲಿ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತೆ. ಕಾಲ್ತುಳಿತ ಪ್ರಕರಣ, 11 ಜನ ನಿಧನ. ಎಐಸಿಸಿ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳಿದ್ರೆ, ಇದೊಂದು ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತೆ. ಇದೊಂದು ಆಕಸ್ಮಿಕವಾದಂತ ಘಟನೆ, ನನಗೂ ಕೂಡ ಇದರಿಂದ ನೋವಾಗಿದೆ, ಉದ್ದೇಶಪೂರ್ವಕವಾಗಿದ್ದಾದುದಲ್ಲ. ಬಿಜೆಪಿಯವರು ಸಿಎಂ ಮತ್ತೆ ಡಿಸಿಎಂ ಅನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರಲ್ಲ. ಕುಂಭಮೇಳದಲ್ಲಿ ಜನರು ಮೃತಪಟ್ಟಿದ್ರಲ್ಲ, ಆಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ರ ಹಿಂಗಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂತ ಘಟನೆ ಅಂತೆ. 11 ಜನ ಮೃತಪಟ್ಟಿದ್ದಾರೆ, 57 ಜನ ಇಂಜುರಿಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಆಕಸ್ಮಿಕವಾದ ಘಟನೆ ಅಂತ ಹೇಳಿ. ಕುಂಭಮೇಳದಲ್ಲಿ ಹಂಗಾಗಿತ್ತು, ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ರ ಅಂತ ಕೇಳ್ತಾರೆ ಎಐಸಿಸಿ ಅಧ್ಯಕ್ಷರು. ಅದಕ್ಕೆ ಬೇಕಾದಂತ ತಯಾರಿ, ಪೂರ್ವ ತಯಾರಿ, ಯಾವುದೇ ಒಂದು ಸಂಯೋಜನೆ ಇಲ್ಲದೆ ಅಷ್ಟು ಜನರನ್ನ ಒಟ್ಟಿಗೆ ಸೇರಿಸಿದ್ದು, ನೀವೆಲ್ಲ ಕೈಯಲ್ಲಿ ಧ್ವಜ ಹಿಡ್ಕೊಂಡು, ಆರ್ಸಿಬಿ ಧ್ವಜ ಹಿಡ್ಕೊಂಡು ಜನರನ್ನ ಉದ್ರೇಕಿಸಿದ್ದು, ಇದೆಲ್ಲ ಸರಿ ಅನ್ಸುತ್ತಾ ನಿಮಗೆ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾವ ಆ ಘಟನೆನ ಅದರಲ್ಲಿ ಭಾಗಿಯಾಗಿತ್ತು. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋಗದಲ್ಲಿ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತೆ